ಪ್ರತಿಭಟನೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಾರೆ. ಈ ದಿಸೆಯಲ್ಲಿ ನಾವು ಪ್ರಪ್ರಥಮ ಬಾರಿಗೆ ನಾನು ಭಾಳ ಮುಖ್ಯವಾಗಿ ಎಸ್ ಸಿ ಮಹದೇವಪ್ಪನವರು ರಾಜೀನಾಮೆ ಕೊಡೋದಕ್ಕೆ 100 ಕಾರಣಗಳಿದ್ದಾವೆ. ಭಾಳ ಸ್ಪಷ್ಟವಾಗಿ ಇಡೀ ರಾಜ್ಯದಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಯಾಕೆ ಸ್ಥಾಪನೆ ಆಯಿತು, ಸಮಾಜ ಕಲ್ಯಾಣ ಇಲಾಖೆ ದೇಶಗಳೇನು, ಗುರಿಗಳೇನು ಮತ್ತು ಕ್ರೈಟೀರಿಯಾ ಏನಂತಕ್ಕಂಥದ್ದು ಇಡೀ ರಾಜ್ಯದ ಎಲ್ಲ ಜೆಡಿಗಳಿಗೆ ಸರಿಯಾದ ಮಾಹಿತಿ ಇಲ್ಲ. ಹಾಗೆ ಸಮಾಜ ಕಲ್ಯಾಣ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಮೀಸಲಾತಿ ರಾಜ್ಯಾಧ್ಯಕ್ಷರು ಮತ್ತು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಜೀವನಹಳ್ಳಿ ನಾರಾಯಣನ್ ಅವರ ಒಟ್ಟುಗೂಡಿ ಒಕ್ಕೂಟ ವ್ಯವಸ್ಥೆಯಲ್ಲಿ ನಾವು ಭಾಳ ಮುಖ್ಯವಾಗಿ 3 ಬೇಡಿಕೆಗಳಿಗಾಗಿ ಈ ಪ್ರತಿಭಟನೆ ಮಾಡ್ತಾಯಿದ್ವಿ. ಒಂದು, ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳಾಗಿರ್ತಕ್ಕಂಥ ಸನ್ಮಾನ್ಯ BR ಗವಾಯಿ ಅವರಿಗೆ ಶೂ ಎಸೆದ ಪ್ರಕರಣವನ್ನು ಖಂಡಿಸಿ ಕಾನೂನು ಕ್ರಮ ತೆಗೆದುಕೊಳ್ಳಲು ಆಗ್ರಹ ಮಾಡ್ತೇವೆ. ಎರಡನೇದು, ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರ ಪರಿಶಿಷ್ಟ ಜಾತಿಯ 101 ಜಾತಿಗಳಿಗೆ ಸಂವಿಧಾನಬದ್ಧವಾದಂಥ ಒಳ ಮೀಸಲಾತಿಯನ್ನು ಜಾರಿ ಮಾಡಿ ಸಮರ್ಪಕವಾಗಿ ಜಾರಿ ಮಾಡಿಲ್ಲ ಮಹದೇವಪ್ಪನವರು. ಆ ನಿಟ್ಟಿನಲ್ಲಿ ಅವರು ರಾಜೀನಾಮೆ ಕೊಡಬೇಕು ಅಂತ ಆಗ್ರಹ ಮಾಡ್ತಾಯಿದ್ವಿ. ಹಾಗೆ ಮುಂದುವರೆದು SCP TSP ಹಣ ದುರ್ಬಳಕೆ ಮತ್ತು ಪ್ರಿವೆನ್ಷನ್ ಆಫ್ ಅಟ್ರಾಸಿಟಿ ಆ್ಯಕ್ಟಲ್ಲಿ ಆಗಿರ್ತಕ್ಕಂಥ ಲೋಪದೋಷಗಳು ಮತ್ತು ಇಡೀ ರಾಜ್ಯದಲ್ಲಿ ಏನು ನಮ್ಮ SC ಆಯೋಗದಿಂದ ಸಮುದಾಯಕ್ಕೆ ಸರಿಯಾಗಿ ನ್ಯಾಯ ಸಿಗ್ತಿಲ್ಲ, ಎಲ್ಲ ವಿಂಗ್ಗಳು, ಆಮೇಲೆ DCRE ಅಂತ ಏನು ಮಾಡಿದ್ರಲ್ಲ, DCRE ಕಚೇರಿ ಪೊಲೀಸ್ ಇಲಾಖೆ ಕೆಲಸನ ಮಾಡ್ತಕ್ಕಂಥ ಮಹದೇವಪ್ಪನವರು ಒಂದು DCRE ಪೊಲೀಸ್ ಠಾಣೆ ಮಾನ್ಯತೆ ಕೊಟ್ಟಿದ್ದಾರೆ. ಪೊಲೀಸ್ ಠಾಣೆ ಮಾನ್ಯತೆ ಕೊಟ್ಟರು DCRE ಇಲಾಖೆಯವರು ಏನು ಮಾಡ್ತಿದ್ದಾರೆ ಅಂತಂದರೆ ಸಾಮಾಜಿಕ ಶೋಷಣೆಯನ್ನು ಮಾತ್ರ FIR ಮಾಡ್ತಿದ್ದಾರೆ. ತಾವು ದಯಮಾಡಿ ತಿಳ್ಕೋಬೇಕು, ಲಿಖಿತವಾಗಿರ್ತಕ್ಕಂಥ ಅಟ್ರಾಸಿಟಿನಲ್ಲಿ 2 ವಿಧವಾದ ಒಂದು ಸಾಮಾಜಿಕ ಶೋಷಣೆ ಮತ್ತು ಒಂದು ದಾಖಲೀಕರಣಗಳ ಶೋಷಣೆ ಅಂತೇಳಿ ಅಟ್ರಾಸಿಟಿ ಮಾಡೋದಕ್ಕೆ ಕಾನೂನಲ್ಲಿ ಅವಕಾಶ ಇದೆ. ಇಡೀ ರಾಜ್ಯದಲ್ಲಿ ಒಂದೇ ಒಂದು ಡಾಕ್ಯುಮೆಂಟ್ರಿ ಅಟ್ರಾಸಿಟಿಯನ್ನು ಮಾಡಿಲ್ಲ. ಇದರಿಂದ ಭಾಳಷ್ಟು ಜನರಿಗೆ ಸರ್ಕಾರಿ ವಲಯದಲ್ಲಿ ಕೆಲಸಗಳಾಗ್ತಿಲ್ಲ, ಅವ್ರಿಗೆ ಪರಿಹಾರ ಸಿಗ್ತಿಲ್ಲ, ಆಮೇಲೆ ನೊಂದಂಥ ಜನಕ್ಕೆ ಅನುಕೂಲ ಆಗ್ತಿಲ್ಲ. ಆಮೇಲೆ ಸದರಿ ಏನು ಒಂದು ಮಹದೇವಪ್ಪನವರ ರಾಜೀನಾಮೆಗೆ ನಾವು ಭಾಳ ಮುಖ್ಯವಾಗಿ ಆಗ್ರಹ ಮಾಡ್ತಾಯಿದ್ದೀವಿ ಅಂತಂದರೆ ನಮ್ಮ SCP TSP ಅನುದಾನವನ್ನು ಗ್ಯಾರಂಟಿಗೆ ಉಪಯೋಗ ಮಾಡಿದ್ದಾರೆ. ಇದು ಬಡವರಿಗೆ ಕಲ್ಯಾಣಕ್ಕೆ ಯೂಸ್ ಮಾಡತಕ್ಕಂಥ ಹಣವನ್ನು ಗ್ಯಾರಂಟಿಗೆ ಯೂಸ್ ಮಾಡಿರೋದ್ರಿಂದ ಅದು ತುಂಬ ಅನ್ಯಾಯ ಅಂತೇಳಿ ನಾವು ಅವರನ್ನು ಖಂಡಿಸ್ತಿದ್ದೀವಿ ಮತ್ತು ರಾಜೀನಾಮೆಗೆ ಆಗ್ರಹ ಮಾಡ್ತಾಯಿದ್ದೀವಿ. ಮುಂದುವರೆದು ಇಡೀ ರಾಜ್ಯದಲ್ಲಿ ಏನು ಜಾಯಿಂಟ್ ಡೈರೆಕ್ಟರ್ ಇದ್ದಾರಲ್ಲ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ, ಅವರು ಹಾಸ್ಟೆಲ್ ನಡೆಸೋದಕ್ಕೆ, ಸ್ಕಾಲರ್ಶಿಪ್ ಕೊಡೋದಕ್ಕೆ ಮತ್ತು ಕಾಮಗಾರಿ ಅನುಷ್ಠಾನಕ್ಕೆ ಮಾತ್ರ ಸೀಮಿತ ಆಗಿದ್ದಾರೆ. ಯಾವುದೇ ಕಾರಣಕ್ಕೂ ಸರ್ಕಾರದ ಆದೇಶದಲ್ಲಿರ್ತಕ್ಕಂಥ ಹರಿಜನ ಬಸ್ತಿಯಲ್ಲಿ ಹೋಗಿ ವಾಸ್ತವ್ಯ ಹೂಡಿ ಸರ್ಕಾರಕ್ಕೆ ಪ್ರತಿ ತಿಂಗಳು MMR ವರದಿಯನ್ನು ಸಲ್ಲಿಸಿರೋದ್ರಲ್ಲ, ತಾವುಗಳು ತುರ್ತಾಗಿ ಅಧಿಕಾರಿಗಳ ಜೊತೆ ಸಂಪರ್ಕ ಮಾಡಿ ಈ ಹರಿಜನ ಬಸ್ತಿಯಲ್ಲಿ ವಾಸ್ತವ್ಯ ಹೂಡಿ ಅವರ ಮೂಲಭೂತ ಸಮಸ್ಯೆಯನ್ನು ಬಗೆಹರಿಸೋದ್ರ ಜೊತೆಗೆ ಮೂಲಭೂತ ಸೌಲಭ್ಯನ ಕಲ್ಪಿಸ್ಬೇಕು ಅಂತಕ್ಕಂಥ ಆಗ್ರಹ ಇದೆ. ಹಾಗೆ ಭೀಮ ಬಂಧುಗಳಿಗೆ ಭಾಳಷ್ಟು ತೊಂದರೆ ಆಗ್ತಿದೆ ಸಾಮಾಜಿಕ ಕಾರಣಕ್ಕಾಗಿ. ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಅಟ್ರಾಸಿಟಿ ಕಮಿಟಿಯನ್ನು ಮಾಡಬೇಕು, ಅದು ಕಂಪಲ್ಸರಿ ಅಂತಿದ್ದರೂ ಸಹ ಚಿತ್ರದುರ್ಗ ಸೇರಿದಂತೆ ಉತ್ತರ ಕರ್ನಾಟಕದ ಅನೇಕ ಭಾಗಗಳಲ್ಲಿ ಇದುವರೆಗೆ ಕಮಿಟಿಗಳನ್ನು ರಿಫಾರ್ಮೇಷನ್ ಮಾಡ್ದಲೇ ನೊಂದಂಥವರಿಗೆ ಸಂತ್ರಸ್ತರಿಗೆ ಅನ್ಯಾಯ ಮಾಡ್ತಿದ್ದಾರೆ. ಈ ಕಾರಣಕ್ಕಾಗಿ ಮಹದೇವಪ್ಪನವರು ರಾಜೀನಾಮೆ ಕೊಡಬೇಕು ಅಂತ ಹೇಳ್ತಿದ್ವಿ. ಈ ಎಲ್ಲನೂ ಕೂಡ ಸರಿಪಡಿಸ್ತಾ ಇದ್ದರೆ ಸನ್ಮಾನ್ಯ ಮುಖ್ಯಮಂತ್ರಿಗಳೇ, ಸಿದ್ದರಾಮಯ್ಯನವರೇ, ತಾವು ಅಹಿಂದ ನಾಯಕರು ಅಂತ ಹೇಳ್ತಾಯಿದ್ರಿ, ನಾನು ಶೋಷಿತರ ಪರ ಅಂತ ಹೇಳ್ತಾಯಿದ್ರಿ, ನಾನು ಸಾಮಾಜಿಕ ನ್ಯಾಯದ ಪರ ಅಂತ ಹೇಳ್ತಾಯಿದ್ರಿ. ಮಾನ್ಯ ಮುಖ್ಯಮಂತ್ರಿಯವರೇ, ನಿಮ್ಮ ಸಾಮಾಜಿಕ ನ್ಯಾಯದ ಪರ ಆಗಿ ನೀವು ಇದ್ದದ್ದೇ ಬದ್ದಾದರೆ ಈ ನಮ್ಮ ಬೇಡಿಕೆಗಳನ್ನು ದಯಮಾಡಿ ಈಡೇರಿಸ್ಬೇಕು. ಇಲ್ಲ ಅಂತಂದರೆ ತಾವುಗಳು ಸನ್ಮಾನ್ಯ SC ಮಹದೇವಪ್ಪರವರಿಂದ ರಾಜೀನಾಮೆಯನ್ನು ಪಡೆದು ತಮ್ಮ ಸರ್ಕಾರಕ್ಕೆ ಮರ್ಯಾದೆಯನ್ನು ಉಳಿಸ್ಕೋಬೇಕು ಅಂತಕ್ಕಂಥದ್ದು ಹೇಳ್ತಾ ನಾನು ಈ ಮೂಲಕ ನಾವೆಲ್ಲರೂ ಕೂಡ ಆಗ್ರಹ ಮಾಡ್ತಾಯಿದ್ವಿ. ಜೈ ಭೀಮ್, ಜೈ ಸಂವಿಧಾನ. ಸಮಾಜ ಕಲ್ಯಾಣ ಇಲಾಖೆ ಮಹದೇವಪ್ಪನಿಗೆ, ಸಮಾಜ ಕಲ್ಯಾಣ ಇಲಾಖೆ ಮಹದೇವಪ್ಪನಿಗೆ.